ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ, ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ 7 ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ. ಇಂದಿನ ವಿಷಯ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ 10 ಹಂತಗಳು. ಸ್ನೇಹಿತರೆ, ಜಗತ್ತಿನಾದ್ಯಂತ ಯಾರ್ಯಾರು ಸತ್ಪುರುಷರು, ಮಹಾತ್ಮರಿದ್ದಾರೆ, ದೈವಾಂಶ ಸಂಭೂತರು, ಪವಾಡ ಪುರುಷರು, ಅದು ಆಧ್ಯಾತ್ಮಿಕದಲ್ಲಿ, ಲೌಕಿಕದಲ್ಲಿ ಸಾಧನೆ ಮಾಡುವಂತಹ ಕೆಲವೊಬ್ಬರು ಸೆಲೆಬ್ರಿಟಿಗಳು, ಬಿಸ್ನೆಸ್ ಟೈಕೋನ್ಸ್ ಯಾರ್ಯಾರು ಇದ್ದಾರೆ, ಶ್ರೀಮಂತರು, ಆಗರ್ಭ ಶ್ರೀಮಂತರು, ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದಂತಹ ವ್ಯಕ್ತಿಗಳು. ಅದು ಕೆಲಸಗಾರರಿಲ್ಲದರೆ ಖಂಡಿತವಾಗ್ಲೂ ದೊಡ್ಡ ದೊಡ್ಡದು ಯಾವುದು ಕೆಲಸಗಳಾಗೋದಿಲ್ಲ. ಆದರೂ ಕೂಡ ಮಾಡಿಸುವಂತಹ ಮನಸ್ಸಿರಬೇಕಲ್ಲ. ಈಗ ಬೇಲೂರು ಹಳೆಬೀಡು ಮಹಾರಾಜರು ಕಟ್ಟಿಸೋಕ್ಕೆ ಅವರು ಪ್ರಮೋಷನ್ ಕೊಡಲಿಲ್ಲ, ದುಡ್ಡು ಕೊಡಲಿಲ್ಲ ಅಂದರೆ ಶಿಲ್ಪಿಗಳಾಗಲಿ, ಕೂಲಿ ಕೆಲಸದವರಾಗಲಿ ಹೇಗೆ ಮಾಡೋದಕ್ಕೆ ಸಾಧ್ಯ? ಆದ್ದರಿಂದ ಕೆಲಸಗಳು ಬಹಳ ಬಹಳ ಮುಖ್ಯ. ಆ ಕೆಲಸಗಳನ್ನಾಗಲಿ, ಸಮಸ್ಯೆಗೆ ಪರಿಹಾರಗಳನ್ನಾಗಲಿ ನಾವು ಹಂತ ಹಂತವಾಗಿ ಪೂರೈಸ್ಕೊಳ್ಬೇಕೇ ಹೊರತು ಅದನ್ನು ಕೇವಲ ಒಂದೇ ಶಾಟಲ್ಲಿ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸಾಕಷ್ಟು ಬಾರಿ ಹೇಳಿದ್ದೀನಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಸಮಸ್ಯೆಗಳಲ್ಲಿ 4 ವಿಧ. ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ 4 ಹಂತದ ನಿರ್ಧಾರಗಳನ್ನು ತಗೊಳ್ಬೇಕಾಗುತ್ತೆ. ಕೆಲಸಗಳು ಅಷ್ಟೇ, 4 ರೀತಿಯ ಕೆಲಸಗಳಿರ್ತವೆ. ಒಂದು ಸಣ್ಣ ಗಾತ್ರದ ಕೆಲಸ, ನಿರ್ಧಾರ, ಸಮಸ್ಯೆಗಳು. ಮಧ್ಯಮ ಗಾತ್ರದ ಕೆಲಸ, ನಿರ್ಧಾರ, ಸಮಸ್ಯೆಗಳು. ದೊಡ್ಡ ಗಾತ್ರದ ಕೆಲಸ, ನಿರ್ಧಾರ, ಸಮಸ್ಯೆಗಳು. ಬೃಹದಾಕಾರವಾಗಿರುವಂತಹ ನಿರ್ಧಾರ, ಸಮಸ್ಯೆಗಳು, ಕೆಲಸಗಳು. ಇದನ್ನು ನಾವು ಈ ಸಣ್ಣದು, ಮಧ್ಯಮ ಗಾತ್ರದ್ದು ಏನೋ ಅಕಸ್ಮಾತ್ ಅದು ಫೇಲ್ಯೂರ್ ಆದ್ರೂ, ಹೆಚ್ಚು ಕಡಿಮೆ ಆದ್ರೂ ನಾವು ಸಂಭಾಳಿಸ್ಕೊಳ್ಬಹುದು, ಅದನ್ನು ನಾವು ಮತ್ತೆ ಬರೆಸ್ಕೊಳ್ಬಹುದು. ಆದರೆ ಯಾವಾಗ ದೊಡ್ಡದು ಬೃಹದಾಕಾರದ್ದು ಏನಾದರೂ ಲಾಸ್ ಆಗೋಯ್ತು, ನಮಗೆ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದನ್ನು ನಾವು ಬರೆಸ್ಕೊಳ್ಳೋದಕ್ಕೆ, ಮತ್ತೆ ತಿರ್ಗಾ ಸರಿ ಹೊಂದೋದಕ್ಕೆ ವರ್ಷಾನುಗಟ್ಟಲೆ ಹಿಡಿದ್ಬಿಡುತ್ತೆ. ಕೆಲವೊಂದು ಸಲ ಜನ್ಮ ಎಲ್ಲ ಮಾಡಿದ್ರೂ ಕೂಡ ಆಗೋದಿಲ್ಲ. ಅಂಥ ಕೆಲಸಗಳನ್ನು ನಾವು ಮಾಡಿಬಿಟ್ಟಿರ್ತೀರಿ, ಅಂಥ ನಿರ್ಧಾರಗಳನ್ನು ತಗೊಂಡ್ಬಿಟ್ಟಿರ್ತೀರಿ, ಅಂಥ ಸಮಸ್ಯೆಗಳಿಗೆ ನಾವು ಕೈ ಹಾಕ್ಬಿಟ್ಟಿರ್ತೀವಿ. ಆದ್ದರಿಂದ ಈ ದೊಡ್ಡದು ಬೃಹದಾಕಾರವಾಗಿರೋದಕ್ಕೆ ನಾವು ಹೆಚ್ಚಿನ ಗಮನ ಕೊಡಬೇಕು. ಅದಿರಲಿ. ಈಗ ಯಾವುದೇ ಕೆಲಸಗಳು ಆಗಬೇಕಾದ್ರೆ ಒಂದು 10 ಹಂತಗಳಿರ್ತವೆ. ತುಂಬ ಕಡಿಮೆ ಅಂದರೆ 3 ಹಂತಗಳು, 6, 9, 10. ಅದೇ ರೀತಿ 3 ಪ್ಲಸ್ 3 ಒಂದ್ಲ ಮಗ್ಗಿ ನಾವು ಹೇಳ್ಕೊಂಡು ಹೋದರೆ ಅದು ಬಂದ್ಬಿಡುತ್ತೆ 12, 15, 18. ನನ್ನ ಒಂದು ವೃತ್ತಿ ಜೀವನದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿರೋದು ಹೈಯೆಸ್ಟ್ ಅಂದರೆ 18 ಹಂತಗಳಲ್ಲಿ ಪರಿಹಾರ ಸಿಕ್ಕಿದೆ. ಅದಕ್ಕಿಂತ ಹೆಚ್ಚಾಗೂ ಇರ್ತವೆ, ಇರೋಂತಹ ಸಮಸ್ಯೆಗಳು ಬೇಜಾನಿದ್ದಾವೆ. ಆದರೆ ನಾನು ಅದು ಎಂಥದ್ದೇ ಸಮಸ್ಯೆ ಆಗಿದ್ರು ಕೂಡ 18 ಹಂತಗಳಲ್ಲಿ ಅದನ್ನು ಪರಿಹಾರ ಮಾಡೋದಕ್ಕೆ, ಆ ಒಂದು ಬ್ಲಾಕೇಜಸ್ ಅಂತ ತಿಳ್ಕೊಳ್ಳಿ, ಅಥವಾ ಅಷ್ಟು ಹಂತಗಳನ್ನು ನಾವು ಗಮನಿಸೋದಿಲ್ಲ. ಬಹಳ ಬಹಳ ಕೇರ್ಲೆಸ್ ಮಾಡಿ ನಾವು ಅದನ್ನು ಹಾಗೆ ಬಿಟ್ಬಿಡ್ತೀವಿ. ಯಾತಕ್ಕೋಸ್ಕರ ಹೀಗೆ? ನಾವು ಇದನ್ನು ಒಂದು ಸ್ವಲ್ಪ ಗಮನ ಕೊಟ್ಟು ಅದಕ್ಕೆ ಏನು ಎತ್ತ ಅನ್ನೋದನ್ನು ತಿಳ್ಕೊಳ್ಬೇಕು. ಯಾವುದೇ ಕೆಲಸಗಳು, ಉದಾಹರಣೆ ಮನೆ ಕಟ್ಟೋಕ್ಕೆ ಒಂದು ಹಿಡಿದಿರ್ತೀವಿ, ಸೈಟ್ ಇದೆ, ಅದಕ್ಕೆ ಪಾಯ ಹಾಕಿಸಿ ಮನೆ ಕಟ್ಟಿ ಗೃಹ ಪ್ರವೇಶದವರೆಗೂ ಆ ಹಂತಗಳಿರ್ತಾವಲ್ಲ, ಇದೆಲ್ಲವೂ ಕೂಡ ಹಂತಗಳು. ಸುಮ್ಮನೆ ಉದಾಹರಣೆಗೆ ಹೇಳೋಣ. ಮೊದಲನೇದು ಪಿಲ್ಲರ್ ಹಾಕ್ತಾರೆ, ಅಂದರೆ ಹಿಂದೆ ಪಾಯ ಕಟ್ತಾ ಇದ್ರೆ ಇವಾಗ ಪಿಲ್ಲರ್ಗಳಾಗ್ತಾರೆ. ಇದು ಒಂದು ಹಂತ. ಇದಾದ ಮೇಲೆ ಗೋಡೆ ಕಟ್ಟೋದಕ್ಕೆ ಶುರು ಮಾಡ್ತಾರೆ, ಕಿಟಕಿ ಬಾಗಿಲುಗಳನ್ನು ಕುಂಡಿಸ್ತಾರೆ. ಆ ಲಿಂಟ್ ಲೆವೆಲ್ ಅಂದರೆ ಏನೋ ಸಜ್ಜಾ ಲೆವೆಲ್ವರೆಗೂ ಬರ್ತದೆ. ಅದಾದಮೇಲೆ ಇದು 1ನೇ ಹಂತ, ಇದು 2ನೇ ಹಂತ. ಮೋಲ್ಡ್ ಹಾಕ್ತಾರೆ, ಅದು 3ನೇ ಹಂತ. ಮೋಲ್ಡ್ ಆದಮೇಲೆ ಇನ್ನೂ ಮೇಲ್ಗಡೆ ಏನಾದರೂ ಮನೆ ಕಟ್ಟಂಗಿದ್ರೆ ಅಥವಾ ಒಂದೇ ಮನೆ ಆದರೆ ಅದಾದಮೇಲೆ ಪ್ಲಾಸ್ಟಿಂಗು ಪೂರ್ತಿ, ಕಿಟಕಿ ಬಾಗಿಲು ಸಜ್ಜಾ ಮೋಲ್ಡ್ಗಳೆಲ್ಲ ಆಗಿರ್ತದೆ. ಅದಾದಮೇಲೆ ಪ್ಲಾಸ್ಟಿಂಗ್ ಮಾಡ್ತಾರೆ, ಇದು 4ನೇ ಹಂತ. ಪ್ಲಾಸ್ಟಿಂಗ್ ಆದಮೇಲೆಲ್ಲ ಕ್ಲೀನಾಗಿ ಕೆಳಗಡೆ ಟೈಲ್ಸ್ ಹಾಕ್ತಾರೆ. ಸೊ ಇದು ಒಂದು 5ನೇ ಹಂತ ಅಂತಿರ್ತದೆ. ಅದಾದಮೇಲೆ ಬಣ್ಣ ಹೊಡಿತಾರೆ, ಅಂದರೆ ಪಟ್ಟಿ ಮಾಡಬೇಕು, ಪಟ್ಟಿ ಮಾಡಿ ಬಣ್ಣ ಹೊಡಿತಾರೆ, ಅದು 6ನೇ ಹಂತ. ಅದಾದಮೇಲೆ ಮತ್ತೆ ಇನ್ನು ಸಣ್ಣ ಪುಟ್ಟ ಕೆಲಸಗಳು ಏನಾದರೂ ಇರ್ತವೆ, ಅದು 7ನೇ ಹಂತ. ಅದಾದಮೇಲೆ ಇಂಟೀರಿಯರ್ ಕೆಲಸಗಳು ಬರ್ತವೆ, ಅಂದರೆ ಕಾರ್ಪೆಂಟ್ರ್ ಬರ್ತಾರೆ, ಮನೆಗೆ ಏನು ಕಬೋರ್ಡು, ಅವು ಇವು, TV ಟೇಬಲ್ಲು ಏನೋ ಮಾಡ್ತಾರೆ. ಇದೆಲ್ಲ ಆದಮೇಲೆ ಫೈನಲ್ ಆಗಿ ಅದು ಏನು ಲೈಟಿಂಗು, ಮೀಟ್ರ್ ಫಿಟ್ ಮಾಡಿ ಅದೆಲ್ಲ ಒಂದು ಬಾಕ್ಸ್ ಮಾಡ್ತಾರೆ.
ಇದೆಲ್ಲ ಆದಮೇಲೆ ಗೃಹ ಪ್ರವೇಶ, ಅದರಲ್ಲೂ ಒಂದು ಕೋಟ್ ಹೊಡೆದಿರ್ತಾರೆ. ಗೃಹ ಪ್ರವೇಶ ಆದಮೇಲೆ ಇನ್ನೊಂದು ಕೋಟ್ ಹೊಡಿತಾರೆ. ಸೊ ಇದೆಲ್ಲವೂ ಕೂಡ ಹಂತಗಳು. ಅದೇ ರೀತಿ ಮದುವೆ ಮಾಡ್ಕೊಳ್ಬೇಕು. ಮದುವೆ ಅನ್ನೋದು ಒಂದು ಘಟನೆ, ಒಂದು ಇವೆಂಟ್ ನಡಿಬೇಕು. ಮನೆ ಅನ್ನೋದು ಒಂದು ಘಟನೆ, ಮದುವೆ ಅನ್ನೋದು ಒಂದು ಘಟನೆ. ಈಗ ಈ ಮದುವೆಗೆ ಮೊದಲು ಹುಡುಗ ಮತ್ತು ಹುಡುಗಿ ಒಪ್ಪಿಗೆ ಆಗಬೇಕು. ಹುಡುಗನ ಮನೆಗೆ ಹುಡುಗಿ ಮನೆಗೆ ಹುಡುಗ ಹೋಗ್ತಾರೆ, ಅಪ್ಪ ಅಮ್ಮ ಯಾರೋ ನೋಡ್ಕೊಳ್ತಾರೆ, ಮಾತುಕತೆ ಆಗುತ್ತೆ. ಫಸ್ಟ್ ಹುಡುಗ ಹುಡುಗಿ ನೋಡಿ ಮಾತಾಡ್ತಾರೆ. ಹಿಂದೆ ಬರೀ ನೋಡ್ತಾ ಇದ್ರು, ಇವಾಗ ಮಾತಾಡ್ತಾರೆ. ಇಂಡಿವಿಜುವಲ್ ಆಗಿ ಮಾತಾಡ್ಕೊಂಡು ಅವ್ರಿಗೆ ಓಕೆ ಆದರೆ ಮದುವೆ ಫಿಕ್ಸ್ ಆಗುತ್ತೆ. ಮದುವೆ ಫಿಕ್ಸ್ ಆಗೋದಕ್ಕೆ ಏನು ಕೊಡಬೇಕು, ಏನು ತಗೊಳ್ಬೇಕು, ಎಲ್ಲಿ ಮದುವೆ, ಯಾವಾಗ, ಏನು ಅಂತ ಮಾತಾಡ್ಕೊಂಡು ಸ್ವಲ್ಪ ಪರಿಚಯ ವಿನಿಮಯ ಮಾಡ್ಕೊಳ್ತಾರೆ. ನೋಡೋದು ಮೊದಲನೇ ಹಂತ, ಒಪ್ಪಿಗೆ ಹೇಳೋದು ಎರಡನೇ ಹಂತ, ಮೂರನೇ ಹಂತದಲ್ಲಿ ಅಕಸ್ಮಾತ್ ಒಪ್ಪಿಗೆ ಆದರೆ ಮಾತುಕತೆ ನಡೆಯುತ್ತೆ. ಅದನ್ನು ಎಂಗೇಜ್ಮೆಂಟ್ ಅಂತ ಬೇಕಾದ್ರೆ ಕರ್ಕೊಳ್ಳಿ. ಅದಾದಮೇಲೆ ಎಲ್ಲಿ ಏನು, ಯಾವ ಥರ ಅಡುಗೆ ಮಾಡಿಸ್ಬೇಕು, ಯಾವ ಥರ ಬಟ್ಟೆ, ಯಾವ ಥರ ಒಡವೆ, ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಳ್ತಾರೆ. ಎಲ್ಲಿ ಮಾಡಬೇಕು ಏನು ಅಂತ. ಇದು ಮೂರನೇ ಹಂತ. ಅದಾದ ನಂತರ ಮದುವೆ ಫಿಕ್ಸ್ ಆಗುತ್ತೆ. ಮದುವೆ ಮಾಡ್ತಾರೆ. ಇನ್ನೊಂದು ದಿವಸ ಏನೋ ರಿಸೆಪ್ಷನ್ ಮಾಡ್ತಾರೆ, ಮದುವೆ ಮಾಡ್ತಾರೆ. ಮದುವೆ ಆಗಿ ಫಸ್ಟ್ ನೈಟ್ ಮಾಡ್ತಾರೆ. ಅಲ್ಲಿ ಅದು ಮದುವೆ ಪೂರ್ಣಗೊಳ್ತು ಅಂತ. ಯಾವಾಗ ಮೊದಲ ರಾತ್ರಿ ಆಗುತ್ತೆ, ಅಲ್ಲಿಂದ ಆಚೆಗೆ ಅದು ಮದುವೆ ಮುಗೀತು. ಇಲ್ಲಿಂದ ಶುರುವಾಗಿ ಹುಡುಗ ಹುಡುಗಿ ಒಪ್ಪಿಗೆ ನೋಡಿ ಮದುವೆ ಆಗಿ ಫಸ್ಟ್ ನೈಟ್ ಆಗುತ್ತಲ್ಲ, ಅಲ್ಲಿಗೆ ಈ ಕೆಲಸ ಮುಗೀತು. ಅದಾದ್ಮೇಲೆ ಬೇರೆ ಬೇರೆ ವಿಚಾರಗಳಿರ್ತಾವೆ, ಅವೆಲ್ಲ ಜೀವನ ಪೂರ್ಯಂತ ಹಂತಗಳು. ಬಟ್ ಮದುವೆ ಅನ್ನೋ ಒಂದು ಘಟನೆಗೆ ಇಷ್ಟು ಹಂತಗಳು. ನೀವು ಯಾವುದೇ ಕೆಲಸಗಳನ್ನ ತಗೊಳ್ಳಿ, ಮನೆ ಕಟ್ಟೋದಾಗಿರ್ಬೋದು, ಮದುವೆ ಮಾಡೋದಾಗಿರ್ಬೋದು, ಒಂದು ವ್ಯಾಪಾರ ಆಗಿರ್ಬೋದು, ಇದೆಲ್ಲವೂ ಕೂಡ ಹಂತ ಹಂತವಾಗಿರ್ತದೆ. ಅದು ಮಿನಿಮಮ್ ಸಣ್ಣ ಕೆಲಸ ಆದರೂ 3 ಹಂತಗಳಿರ್ತವೆ. ಈಗ ಒಂದು ಉದಾಹರಣೆ, ನನಗೆ ಅರ್ಜೆಂಟ್ ಆಯಿತು ಅಂತ ಇಟ್ಕೊಳ್ಳಿ. ಅರ್ಜೆಂಟ್ ಆದರೆ ಏನು ಮಾಡಬೇಕು? ಇದು ಮೊದಲನೇ ಹಂತ. ಅರ್ಜೆಂಟ್ ಆಗಿದೆ, ಈಗ ಘಟನೆ ಒಯ್ಬೇಕು, ಹೋಗಿ ಅದು ಉಯ್ದ್ರೆ ಡೆಲಿವರಿ ಆದಂಗೆ ಸಮಾಧಾನ. ಈಗ ಅರ್ಜೆಂಟ್ ಆಗ್ಬಿಟ್ಟಿದೆ, ಆದರೆ ಎಲ್ಲಿ ಮಾಡಬೇಕು? ಏನೋ ಮನೇಲಿದ್ರೆ ಬಾತ್ರೂಮ್ ಹೋಗಿ ಮಾಡ್ಬಿಡ್ತೀವಿ, ಮನೇಲಿಲ್ಲ, ಎಲ್ಲೋ ಹೊರಗಡೆ ಇದ್ರಿ, ಎಲ್ಲಂದ್ರಲ್ಲಿ ಮಾಡೋಕ್ಕಾಗುತ್ತಾ? ಯಾರೂ ಇಲ್ಲದೆ ಇರೋ ಸ್ಥಳ, ಅಥವಾ ಯಾರೋ ಮುಂಚೆನೆ ಉಯ್ದಿರ್ತಾರೆ, ಎಲ್ಲ ಉಯ್ತಾ ಇರ್ತಾನೆ, ಅವನು ನೋಡ್ಕೊಂಡು ಇವನು ಅಲ್ಲೇ ಹೋಗಿ ಉಯ್ತಾನೆ. ಸೊ ಒಂದೇ ಒಂದು ಉಚ್ಚೋಯಕ್ಕೂ ಕೂಡ ನಾವು ಹಂತಗಳನ್ನು ಇದಾವೆ. ಆ ಹಂತಗಳನ್ನು ಪೂರೈಸದೆ ಹೋದರೆ ಆ ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ಲ. ಇದು ಸಾಕಷ್ಟು ಬಾರಿ ಎಲ್ಲ ಒಂದು ಕಡೆ ನನಗೆ ನಡೆದಂಥ ಘಟನೆ. ನಾನೆಲ್ಲಿ ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಇವನೆಲ್ಲಿ ನನ್ನ ಬಾತ್ರೂಮ್ ಯೂಸ್ ಮಾಡ್ಬಿಡ್ತಾನೆ, ಚಿಲ್ಕ ಹಾಕೊಂಡು ಹೋಗ್ಬಿಟ್ಟವನೇ. ಸ್ವಲ್ಪ ಕಾಸ್ಟ್ಲಿ ಐಟಮ್ಗಳೆಲ್ಲ ಇತ್ತು, ಎಲ್ಲಿ ಕಳ್ತನ ಮಾಡ್ಬಿಡ್ತಾನಂತ ಹೊರಗಡೆನೂ ಚಿಲ್ಕ ಹಾಕೊಂಡು ಹೋಗ್ಬಿಟ್ಟವನು. ಈಗ ನಾನು ಉಚ್ಚೋಯ್ಬೇಕು, ಎಲ್ಲೂ ಅದು ಬಾತ್ರೂಮ್ ಬೀಗ ಹಾಕೊಂಡು ಹೋಗ್ಬಿಟ್ಟವನು, ಹೊರಗಡೆ ಮೇನ್ ಡೋರು ಹಾಕೊಂಡು ಹೋಗ್ಬಿಟ್ಟವನು. ಇವಾಗ ನಾನು ಎಲ್ಲೂ ಇಲ್ಲಿ ಒಯ್ಯಕ್ಕೆ ಅರ್ಜೆಂಟು, ಬಟ್ 2 ಕಡೆನೂ ಬೀಗ ಹಾಕಿರೋದ್ರಿಂದ ಏನು ಮಾಡೋದು? ಏನೋ ಒಂದು ಕತೆ ಮಾಡಿದೆ, ಪಾಪ ಹೇಳಿದ್ರೆ ಬೇಸರ ಆಗುತ್ತೆ ನಿಮಗೆಲ್ಲ. ಅದಕ್ಕೋಸ್ಕರ ಒಟ್ನಲ್ಲಿ ನಂದು ಅದು ರಿಲ್ಯಾಕ್ಸ್, ಅದನ್ನ ನಿಸರ್ಗನ ನಾವು ತಡೆಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಏನೋ ಒಂದು ಕತೆ ಆಯಿತು. ಸೊ ಇದೇ ರೀತಿ ಪ್ರತಿ ಒಂದು ಕೆಲಸಕ್ಕೂ ಕೂಡ ಹಂತಗಳಿದ್ದಾವೆ. 3, 6, 9, 12, 15, 18. ನನ್ನ ಅನುಭವದಲ್ಲಿ 18 ಹಂತಗಳಲ್ಲಿ ನಾನು ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿರೋದು ಉಂಟು. ಅದಕ್ಕಿಂತ ಹೆಚ್ಚಾಗಿ ಸಮಯ ತಗೊಂಡಿಲ್ಲ. 18 ಹಂತಗಳಲ್ಲಿ ಎಷ್ಟೋ ಜನಕ್ಕೆ ಅವರ ಸಮಸ್ಯೆಗಳ ಗಾತ್ರ ಏನು ಅಂತ ಗೊತ್ತಿಲ್ಲ. ಆ ಸಮಸ್ಯೆಗೆ ಎಷ್ಟು ಹಂತಗಳಲ್ಲಿ ನಾವು ಇದನ್ನು ಪೂರೈಸಿಕೊಳ್ತೇವೆ ಗೊತ್ತಿಲ್ಲ. ನನ್ನ ಹತ್ರ ಬರುವಂಥವ್ರಿಗೆ ನಾನು ಎಲ್ಲರಿಗೂ ಬಹಳ ಮುಕ್ತವಾಗಿ, ಬಹಳ ಸ್ಪಷ್ಟವಾಗಿ ಹೇಳಿರ್ತೀನಿ, ನೀವು 1 ಹೆಜ್ಜೆ ಮುಂದೆ ಇಡಿ, ನಾನು ಅದಕ್ಕೆ 2 ಹೆಜ್ಜೆ ಮುಂದೆ ಇಡ್ತೀನಿ. ನಾನು ಏನೋ ಒಂದು ಹೋಮ್ವರ್ಕ್ ಕೊಟ್ಟಿರ್ತೀನಿ, ಇಂಥದನ್ನು ಮಾಡ್ಕೊಂಬ ಅಂತ. ಅದನ್ನು ಮಾಡ್ಕೊಂಬಂದು ಅವನು ಅಪ್ಡೇಟ್ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀನಿ ಹೊರತು ಅವನು ಮಾಡ್ಕೊಂಡು ಬರದಿದ್ರೆ ನಾನು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದಿಲ್ಲ. ದೊಡ್ಡ ದೊಡ್ಡ ಸಮಸ್ಯೆಗಳು, ಮನೆ ಸೇಲ್ ಆಗಲಿಲ್ಲ, ಸೈಟ್ ಸೇಲ್ ಆಗಿಲ್ಲ, ಮಗಳ ಮದುವೆ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ನನಗೆ ಏನೋ ಬಿಸ್ನೆಸ್ ಹತ್ತಾ ಇಲ್ಲ ಅಂತ ಏನು ತಲೆ ಚಚ್ಕೊಳ್ತಾರೆ, ಗೊಳೋ ಅಂತ ಅಳ್ತಾರೆ. ಮುಖದ ಮೇಲೆ ದಾಡಿ ಮೀಸೆ ಬಂದಿರೋರು ಕೂಡ 50 ವರ್ಷ 60 ವರ್ಷ ಆಗಿರೋರು ಅಳ್ತಾರೆ. ಆ ಸಮಸ್ಯೆನ ಬಗೆಹರಿಸಕ್ಕೆ ರೆಡಿ ಇದ್ದೀನಿ, ಆದರೆ ನಾನು ಹೇಳಿರೋ ಹಂತಗಳನ್ನು ಮುಗಿಸೋದಿಲ್ಲ. ಯಾರಿಗೋ ಏನೋ ಪೊಸಿಷನ್ಗಳು ಬೇಕು ಅವನಿಗೆ, ನನಗೆ ಈ ಥರ ಪೊಸಿಷನ್ ಬೇಕು, ಈ ಥರ ಪೊಸಿಷನ್ ಬೇಕು. ಆ ಪೊಸಿಷನಲ್ಲಿ ನಾನು ನಿಮಗೆ ಏನೋ ಒಂದು ಹೇಳಿರ್ತೀನಿ, ಅದಾದಮೇಲೆ ನನಗೆ ಅಪ್ಡೇಟ್ ಮಾಡಲ್ಲ ಅವರು, ಆದರೆ ಪೊಸಿಷನ್ ಮಾತ್ರ ಬೇಕು. ಗುರುಗಳೇ, ನಿಮ್ಮ ಹತ್ರ ಬಂದು 1 ತಿಂಗಳಾಯಿತು, ಏನೂ ಆಗಲೇ ಇಲ್ಲ. ಹೆಂಗಾಗುತ್ತೆ? ಅಪ್ಡೇಟ್ ಏನಾದರೂ ಮಾಡಿದೆಯಾ, ಕೊಟ್ಟಿದೆಯಾ? ಖಂಡಿತವಾಗ್ಲೂ ಕೊಡೋದಿಲ್ಲ. ಆದರೆ ಜನಗಳಿಗೆ ಸಮಸ್ಯೆ ಗೊತ್ತು, ಸಮಸ್ಯೆಯಲ್ಲಿ ನರಳ್ತಾ ಇದ್ದಾರೆ, ಸಮಸ್ಯೆಯಲ್ಲಿ ಕೊರಗ್ತಾ ಇದ್ದಾರೆ, ಸಮಸ್ಯೆಯಿಂದ ಅವ್ರಿಗೆ ನಷ್ಟ ಆಗ್ತಾ ಇದೆ.
ಪರಿಹಾರ ಬೇಕು, ಆದರೆ ಪರಿಹಾರಕ್ಕೋಸ್ಕರ ಏನೇನು ಹಂತಗಳನ್ನು ನಾವು ದಾಟಬೇಕು ಇದು ಮಾತ್ರ ಯಾರಿಗೂ ಬೇಕಾಗಿಲ್ಲ. ಈ ಎಲ್ಲ ಹಂತಗಳನ್ನು ಸ್ಕಿಪ್ ಮಾಡಿ ಒಂದೇ ಸಲ ಪಟಕ್ ಅಂತ ನಾವು ಜಂಪ್ ಮಾಡಿಬಿಡ್ಬೇಕು. ನಾವು ಎಲ್ಲ ಮನೆಗಳಲ್ಲೂ ಇವಾಗ ಮೆಟ್ಲುಗಳಿರ್ತವೆ ಮೇಲ್ಗಡೆ ಹೋಗೋದಕ್ಕೆ. ನೀವು ಬೇಕಾದ್ರೆ ಒಂದು 2-3 ಮೆಟ್ಲನ್ನು ಒಂದೇ ಸಲ ಜಂಪ್ ಮಾಡ್ಬೋದು. ಕೆಲವರು 10 ಮೆಟ್ಲು ಜಂಪ್ ಮಾಡ್ತಾರೆ. ಇಳಿಬೇಕಾದ್ರೆ ಅಂದ್ರೆ ಬೀಳೋದು ಬಹಳ ಸುಲಭ. ಹತ್ತಬೇಕಾದ್ರೆ ನೀವು 10 ಮೆಟ್ಲನ್ನು ಜಂಪ್ ಮಾಡೋಕ್ಕಾಗಲ್ಲ. 5 ಮೆಟ್ಲನ್ನು ನೀವು ಕಾಲಿತ್ತಕ್ಕಾಗಲ್ಲ. ಇವನ್ ಯಾರೋ ಹುಚ್ಚ ಅಂತ ಅಂದ್ಕೊಳ್ತಾರೆ. ಪ್ರತಿಯೊಂದು ಮೆಟ್ಲುಗಳನ್ನು ಹತ್ಬೋದು. ಏನೋ ಒಂದು ಮೆಟ್ಲು ಎಕ್ಸ್ಟ್ರಾ ಸ್ಪೀಡಲ್ಲಿ ಇದ್ದೀರಿ ಅಂತ ಒಂದು ಮೆಟ್ಲು ಬಿಟ್ಟು ಹತ್ಬೋದು, ಇಲ್ಲ 2 ಮೆಟ್ಲು ಬಿಟ್ಟು ಹತ್ಬೋದು. ಒಂದೇ ಸಲ 10 ಮೆಟ್ಲಿಗೆ ಆಗುತ್ತಾ? ಆಗಲ್ಲ. ಇದು ನೈಜತೆ, ವಾಸ್ತವತೆ ಅಂದ್ರೆ ಇದು. ಅದೇ ರೀತಿ ನಿಮ್ಮ ಸಮಸ್ಯೆಗಳು ಕೂಡ ಬಗೆಹರಿಬೇಕಾದ್ರೆ, ದೊಡ್ಡ ಕೆಲಸಗಳು ಕೈಗೂಡಬೇಕಾದ್ರೆ, ಆ ಕೆಲಸ ಸಕ್ಸಸ್ ಕಾಣ್ಬೇಕಂದ್ರೆ ಈ ಹಂತಗಳನ್ನು ನಾವೆಲ್ಲ ಪೂರೈಸ್ಕೊಳ್ಬೇಕು. ಒಂದೇ ಸಲ ನಾನು 10 ಮೆಟ್ಲು ಹತ್ಬಿಡ್ತೀನಿ, ಯಾರು ಹತ್ತತಾರಪ್ಪ ಒಂದೇ ಸಲ 10 ಮೆಟ್ಲು? ನಾನು ಲಿಫ್ಟ್ ಯೂಸ್ ಮಾಡಿದ್ರೆ, ಲಿಫ್ಟ್ ಯೂಸ್ ಮಾಡೋಕ್ಕಾದ್ರೂ ಅದನ್ನು ಬೇಕಲ್ಲ, ಫಸ್ಟ್ ಲಿಫ್ಟನ್ನು ನಿರ್ಮಾಣ ಮಾಡಬೇಕಲ್ಲ. ಅದಕ್ಕೊಂದು ಹಂತಗಳಿದ್ದಾವೆ. ಏನೇನು ಮಾಡ್ಬೇಕು? ಲಿಫ್ಟ್ಗೆ ಅಂತ ಜಾಗ ಬಿಟ್ಟಿರ್ಬೇಕು, ಅದಕ್ಕೆ ಅದ್ರ ಸೈಜ್ ಅಳತೆಗೆ ಮಾಡ್ಕೊಂಡಿರ್ಬೇಕು, ಲಿಫ್ಟ್ ಕಂಪ್ನಿಯವ್ರು ಕರಿಬೇಕು. ಅದು ಒಂದು ಕೆಲಸನೇ. ಅದನ್ನು ಎಲ್ಲ ಹಂತಗಳಲ್ಲೇ ನಡೀತದೆ. ನೀನು ಮೆಟ್ಲಾದ್ರೂ ಯೂಸ್ ಮಾಡು, ಲಿಫ್ಟ್ ಆದ್ರೂ ಯೂಸ್ ಮಾಡಿ, ಏಣಿನಾದ್ರೂ ಯೂಸ್ ಮಾಡು, ಹಗ್ಗನಾದ್ರೂ ಯೂಸ್ ಮಾಡು. ಎಲ್ಲದಕ್ಕೂ ಒಂದು ಪ್ರೋಸೆಸ್ ಅಂತಿದೆ. ಆ ಪ್ರೋಸೆಸ್ ಅನ್ನ ಯಾರು ಫಾಲೋ ಮಾಡ್ತಾರೆ ಅವಾಗ ಮಾತ್ರ ಅದಕ್ಕೆ ರಿಸಲ್ಟ್ ಸಿಗುತ್ತೆ ಹೊರತು ಭ್ರಮೆಯಲ್ಲಿ, ಕಲ್ಪನೆಯಲ್ಲಿ ರಿಸಲ್ಟ್ ಸಿಗೋದಿಲ್ಲ. ಇಲ್ಲಿ ಬರುವಂತವ್ರು ಹಂಗೆ ಮಾಡ್ಬಿಡ್ತಾರೆ. ದೊಡ್ಡ ಸಮಸ್ಯೆಗಳು, ಕೋಟ್ಯಾಂತರ ರೂಪಾಯಿ ದುಡ್ಡು ಸಿಗಾಕೊಂಬಿಟ್ಟಿದೆ, ಆ ಕಡೆಯಿಂದ ಬರಬೇಕು ಅಂದ್ರೆ ಏನೋ ಒಂದು ಮಾಡಯ ಅಂತಂದ್ರೆ ಅದನ್ನ ಮಾಡಕ್ ರೆಡಿ ಇಲ್ಲ. ಅಯ್ಯೋ ದುಡ್ಡು ಸಿಗಾಕೊಂಡ್ಲಿ ಉಳೋ ಅಂತ ಅಳ್ತಾರೆ. ಈಗ ದುಡ್ಡು ಸಿಗಾಕೊಂಡಿದೆ 1 ಕೋಟಿ ರೂಪಾಯಿ. ನಾನು ಅವ್ನಿಗೆ ಹೇಳಿದೆ, ಇದು 12 ಹಂತಗಳಲ್ಲಿ ನಿನ್ ಕೈಗೆ ಬಂದು ಸೇರುತ್ತೆ. ಪೂರ್ತಿ ಸೇರಲ್ಲ, ಒಂದು 70 to 80% ಅಷ್ಟು ಸೇರುತ್ತೆ. ಈ 12 ಹಂತಗಳನ್ನ ನಾನು ಒಂದೊಂದೇ ಹಂತಗಳನ್ನು ಹೇಳ್ತಾ ಇರ್ತೀನಿ. ಅದನ್ನು ಮಾಡ್ಕೊಂಡು ಬಾ. ಒಂದು ಮಾಡ್ಕೊಂಡು ಬಂದ ನಂತರ 2ನೇ ಹಂತ ಏನು ಅನ್ನೋದನ್ನ ಹೇಳ್ತೀನಿ. ನೀನು ಒಂದನ್ನೇ ಮಾಡಲಿಲ್ಲ 2ನೇದು ಹೇಳಿ ಅಂತಂದ್ರೆ ನಾನು ಹೇಳೋದು. 2ನ್ನ ಮಾಡ್ಕೊಂಡು ಮುಗಿಸ್ಕೊಂಬ, 3ನೇದು ಹೇಳ್ತೀನಿ. 3ನೇದು ಮುಗಿಸ್ಕೊಂಬ, 4ನೇದು ಹೇಳ್ತೀನಿ. ಆ ಥರ 12 ಹಂತಗಳಲ್ಲಿ ನಿನಗೆ ಅಲ್ಲಿಂದ ಒಂದು 80 ಲಕ್ಷ ರೂಪಾಯಿ, ಮ್ಯಾಕ್ಸಿಮಮ್ ಒಂದು 80 ಲಕ್ಷ ರೂಪಾಯಿ ಸಿಗುತ್ತೆ. ಮಿನಿಮಮ್ ಅಲ್ಲಿಂದ ಒಂದು 40 ಲಕ್ಷ ರೂಪಾಯಿ ಸಿಗುತ್ತೆ. 1 ಕೋಟಿ ಸಿಗಾಕೊಂಡಿದೆ ನಿಂದು. ಅದನ್ನ ಹಂತಗಳನ್ನ ಮಾಡದೇನೆ ಅಯ್ಯೋ ದುಡ್ಡು ಬರಲಿಲ್ಲ. ದುಡ್ಡು ಬರೋದಕ್ಕೆ ದಾರಿ ಇದೆ, ಮಾಡೋದಕ್ಕೆ ರೆಡಿ ಇಲ್ಲ. ಅವನಿಗೆ ವ್ಯಾಪಾರ ಆಗ್ತಾ ಇಲ್ಲ, ಏನೇನೋ ಸರ್ಕಸ್ ಮಾಡ್ಬೇಕು. ಆ ಸರ್ಕಸ್ ಮಾಡಬೇಕಾದ್ರೆ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು. ಮೊದಲು ಈ ಬದಲಾವಣೆಗಳನ್ನು ಮಾಡ್ಕೊಂಡು ಬಾಪ, 2ನೇದು ಹೇಳ್ತೀನಿ ಅಂತ. ಅಯ್ಯೋ ಅದೆಲ್ಲ ಅಷ್ಟೊಂದು ಸಮಯ ಇಲ್ಲ ಗುರುಜಿ, ನಮ್ಗೆ ಬಿಸ್ನೆಸ್ ಆಗ್ಬೇಕು, ಏನಾದರೂ ಮಾಡ್ಕೊಟ್ಬಿಡಿ. ಅಲ್ಲಯ್ಯ, ಅರ್ಜೆಂಟಿಗೆ ಬಸರಾದ್ರು ಅಂತಾರೆ. ಅದು ಹೆಂಗ ಅರ್ಜೆಂಟಾಗಿ ನಿನಗೆ ಸಮಯ ಇಲ್ಲ ಅಂದ್ಬಿಟ್ಟು ಬಿಸ್ನೆಸ್ನ ಹಂಗೆ ಪಟಕ್ಕಂತ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗ್ಬಿಡ್ತದ? ಇವತ್ತು ಮದುವೆ ಆಗ್ಬಿಟ್ಟು ನಾಳೆನೆ ಮಕ್ಕಳು ಬೇಕು ಅಂದ್ರೆ ಹೆಂಗ್ ಹುಟ್ಟುತ್ತವೆ? ಎಲ್ಲದಕ್ಕೂ ನೈಜತೆ, ನಿಸರ್ಗದತ್ತವಾಗಿ ಕೆಲವೊಂದು ನಿಗದಿತವಾದಂತಹ ಸಮಯಗಳಿರ್ತವೆ. ಅದು ಯಾವುದೇ ಕೆಲಸಗಳಿಗಾಗ್ಲಿ, ನಿರ್ಧಾರಗಳಿಗಾಗ್ಲಿ, ಅದು ಸಮಸ್ಯೆಗೆ ಪರಿಹಾರಗಳಿಗಾಗ್ಲಿ ನಿಗದಿತ ಸಮಯ. ಅದು ಮಾಡಿದ್ರೆ ಮಾತ್ರ ನಿಗದಿತ ಸಮಯ, ಮಾಡಲಿಲ್ಲ ಅಂತಂದ್ರೆ ಅದು ನಿಗದಿತ ಸಮಯ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇದು ಎಷ್ಟೋ ಜನಕ್ಕೆ ಅರ್ಥವಾಗದಿರುವಂತಹ ಕಬ್ಬಿಣದ ಕಡಲೆ. ಅರ್ಥವಾಗೋದಷ್ಟು ಅಷ್ಟೊಂದು ದಡ್ರಲ್ಲ, ಅಷ್ಟೊಂದು ಮೂರ್ಖರಲ್ಲ, ಅಜ್ಞಾನಿಗಳು ಅಲ್ಲ. ಆದ್ರೆ ಹೆವಿ ಸ್ಪೀಡು. ನಾನು ಒಂದೇ ಸಲ ಪಟಕ್ಕಂತ ಹಾರ್ಬಿಡು, ಬೆಟ್ಟದಿಂದ ಬೆಟ್ಟಕ್ಕೆ ಹನುಮಂತ ಹಾರದಂಗೆ ಹಾರ್ಬಿಡ್ಬೇಕು. ಖಂಡಿತವಾಗ್ಲೂ ಸಾಧ್ಯನಾ? 7 ಸಮುದ್ರ ದಾಟ್ಬಿಟ್ಟು ಶ್ರೀಲಂಕಕ್ಕೆ ಹೋಗ್ಬಿಟ್ಟ ಲಂಕೇಶ್ವರನ್ ನೋಡಕ್ಕೆ. ಸೊ ನೀವು ಹಂಗೆ ದಾಟ್ಬಿಡಿ ಹನುಮಂತನ ತರ. ದಾಟಕ್ಕಾಗತ್ತಾ? ಅವ್ನು ದಾಟ್ತಾನೆ ಅಂತ. ನಿಮಗೆ ಶಿಪ್ ಬೇಕು, ಏರೋಪ್ಲೇನ್ ಬೇಕು, ಇನ್ನೊಂದು ಕಂಟ್ರಿಗೆ ಹೋಗ್ಬೇಕಂದ್ರೆ. ಸೊ ಅದಕ್ಕೊಂದು ಪ್ರೋಸೆಸ್ ಇದೆ, ಅದನ್ನ ನಾವು ಫಾಲೋ ಮಾಡಬೇಕು. ಆದ್ರೆ ಆ ರೀತಿ ಫಾಲೋ ಮಾಡೋಕ್ಕಾಗಲ್ಲ. ಎಲ್ಲರೂ ಹನುಮಂತನ ತರನೇ, ಆತೃಗುಡ್ಡದ ಆಂಜನೇಯ ಅಂತಾರಲ್ಲ, ಆ ಥರ ಎಲ್ಲ ಪಟಕ್ಕಂತ ಆರ್ಬಿಡ್ಬೇಕು, ಪಟಕ್ಕಂತ ಕೆಲಸಗಳಾಗ್ಬಿಡ್ಬೇಕು. ಆಗಲ್ಲ. ಈ ಹಂತಗಳನ್ನ ಯಾರ್ಯಾರು ತಿಳ್ಕೊಂಡು, ಸಣ್ಣ ಕೆಲಸ ಮಾಡೋದಕ್ಕೂ, ಕೆಲಸ ಅದು ಸಕ್ಸಸ್ ಆಗಬೇಕಾದ್ರೂ ನಮ್ಗೆ 3 ಹಂತಗಳಿದಾವೆ ಅಂತಂದ್ರೆ, ಇನ್ನು ದೊಡ್ಡ ಸಮಸ್ಯೆಗಳಿಗೆ, ದೊಡ್ಡ ಕೆಲಸಗಳಿಗೆ ಹೇಗಾಗುತ್ತೆ? 1-2 ಹಂತಗಳಲ್ಲಿ ಹೇಗೆ ಮುಗಿಯಕ್ಕಾಗುತ್ತೆ? ಹುಡುಗ ನೋಡ್ದ, ಹುಡುಗಿ ನೋಡ್ದ, ನೋಡಿದ ತಕ್ಷಣ ಮದುವೆ ಆಗೋಯ್ತು, ಫಸ್ಟ್ ನೈಟ್ ಆಗೋಯ್ತು, ಮಕ್ಕಳು ಆಗೋಯ್ತು. ಆಗುತ್ತಾ? ಹಾಗೆ ಆ ಮದುವೆ ಅನ್ನೋ ಒಂದು ಕ್ರಿಯೆ, ಅದೊಂದು ಕಾರ್ಯಕ್ರಮ, ಅದೊಂದು ಮಹೋತ್ಸವ. ಸೊ ಅದಕ್ಕೆ ನಾವು ಏನೇನೆಲ್ಲ ಸಿದ್ಧತೆಗಳು ಮಾಡ್ಕೊಳ್ಬೇಕು. ಓಕೆ, ನಾನು ಈಗ ಆಸೆ ಪಟ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ಬೇಕು ನಾನು ಅಂತ. ಪ್ರೈಮ್ ಮಿನಿಸ್ಟರ್ ಒಂದೇ ಸಲ ನನಗೆ ಪೋಸ್ಟಿಂಗ್ ಕೊಟ್ಬಿಡ್ತಾರೆ ಪ್ರೈಮ್ ಮಿನಿಸ್ಟರ್ಗೆ.
ಅದಕ್ಕೊಂದು ಪ್ರೋಸೆಸ್ ಇದೆ, ಹಂತ ಹಂತವಾಗಿ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ. ಚೀಫ್ ಮಿನಿಸ್ಟರ್ ಆಗ್ಬೇಕು ನಾನು, ಯಾರಂದ್ರೆ ಅವ್ರು ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯನಾ? ಅದಕ್ಕೆ ಗೊತ್ತುಗರಿ ಇಲ್ವಾ, ನಿಯಮಗಳಿಲ್ವಾ? ಖಂಡಿತವಾಗ್ಲಿದೆ. ನಾನು ಬಿಸ್ನೆಸ್ ಮಾಡ್ತೀನಿ, 1 ಕೋಟಿ, ಎಷ್ಟು ಕೋಟಿಗಳು ಈ ತರ ಹಾಳು ಮಾಡ್ಕೊಂಡವ್ರು ಗೊತ್ತಿಲ್ಲ. ಈಜ್ ಬರ್ದೇನೆ ಬಾವಿಗೆ ಹೋಗಿ ಧುಮುಕ್ ಬಿಡೋದು, 1 ಕೋಟಿ ಕೊಟ್ಬಿಡಿ ನಾನು ಮಾಡ್ತೀನಿ ಅಂತ. ಒಬ್ರು ಇಬ್ರು ಬಗ್ಗೆ ಮಾತಾಡ್ತಾರಲ್ಲ, ಸಾವಿರಾರು ಲಕ್ಷಾಂತರ ಜನ ಈ ರೀತಿ ದುಡ್ಡು ತಗೊಂಡು 1 ಕೋಟಿ ಕೊಡಿ, 1 ಕೋಟಿ ಇದ್ರೆ ನಾನು ಅದನ್ನ 10 ಕೋಟಿ ಮಾಡ್ಬಿಡ್ತೀನಿ. ಹೋಗಿ ಮಾಡ್ತಾರೆ, ಲಾಸ್ ಆಗ್ಬಿಟ್ಟ, ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ, ಹಂಗಾಗ್ಬಿಡ್ತದೆ ಅಂತ, ಹಿಂಗಾಗ್ಬಿಡ್ತದೆ ಅಂತ. ಮೊದ್ಲೇ ಹೇಳಿದ್ರಲ್ಲ, ನಿನಗೆ ಗೊತ್ತಿಲ್ಲ, ಮಾಡಕ್ ಹೋಗ್ಬೇಡ ಅಂತ. ನಾನು ಮಾಡ್ತೀನಿ, ನನಗೆಲ್ಲ ಗೊತ್ತು. ಈಗ ಲಾಸ್ ಆದ್ಮೇಲೆ ನನಗೇನೂ ಗೊತ್ತಿಲ್ಲ, ಎಲ್ಲ ಮೋಸ ಮಾಡ್ಬಿಟ್ರು. ಮನುಷ್ಯನ ಒಂದು ಸಹಜ ಗುಣ ಏನಂದ್ರೆ, ಇವನೇನಾದ್ರೂ ಸೋತ್ ಬಿಟ್ರೆ ಅವನಿಂದ ಸೋತೆ, ಇವನಿಂದ ಸೋತೆ, ನಾನು ಅವನು ಹಿಂಗ ಮಾಡ್ದ, ಮೋಸ ಮಾಡ್ದ, ಕಾಲೆಳ್ದ. ಗೆದ್ದು ಬಿಟ್ರೆ ಯಾರು ಹೊಣೆ ಅಲ್ಲ, ನಾನೇ ಹೊಣೆ. ನಾನು ಕಷ್ಟಪಟ್ಟು ಗೆದ್ದಿದ್ದೀನಿ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ, ನಾನು ಕಷ್ಟಪಟ್ಟು ಬಂದಿದ್ದೀನಿ. ಅವಾಗ ಯಾರ್ಯಾರು ತಲೆ ಮೇಲೆ ಹೆಗಲ ಮೇಲೆ ಕಾಲಿಟ್ಕೊಂಡು ಮೇಲೆ ಬಂದ ಅದು ಗೊತ್ತಿಲ್ಲ, ಅದನ್ನ ಮರ್ತು ಬಿಡ್ತಾನೆ. ಅದನ್ನ ಯಾರು ಹೇಳಲ್ಲ. ನಾನು ಕಷ್ಟಪಟ್ಟು ಬಂದೆ ಅಂದ್ರೆ ಏನಾದರೂ ಸಾಧನೆ ಮಾಡಿದ್ರೆ ಅದು ಅವನದು ಕಷ್ಟ, ಬೇರೆ ಯಾರು ಸಹಾಯ ಮಾಡಿಲ್ಲ. ಯಾರಾದರೂ ಸೋತ್ ಬಿಟ್ರೆ, ಅವ್ನು ಲಾಸ್ ಆಗ್ಬಿಟ್ರೆ, ಇನ್ನೊಬ್ರು ನನಗೆ ಲಾಸ್ ಮಾಡಿದ್ರು, ಇನ್ನೊಬ್ರು ತೊಂದರೆ ಮಾಡಿದ್ರು. ಇದು ಮನುಷ್ಯನ ಗುಣ, ಸಹಜ ಗುಣ. ಈ ರೀತಿ ಯಾಕೆ ಆಗುತ್ತೆ ಅಂತಂದ್ರೆ, ಕೃತಜ್ಞತೆಗಳು ಇಲ್ಲದೆ ಇರುವಂತಹ ಬದುಕು, ಕೃತಜ್ಞತೆಗಳು ಇಲ್ಲದೆ ಇರುವಂತಹ ಜೀವನವನ್ನ ಮಾಡ್ತಾ ಇರುವಂತಹ ಪ್ರಾಣಿ ಪಕ್ಷಿಗಳ ತರ. ಪ್ರಾಣಿ ಪಕ್ಷಿಗೂ ಹೋಲಿಸ್ಬಾರ್ದು, ಪಾಪ ಅವುಗಳಿಗೆ ಕೃತಜ್ಞತೆ ಇದೆ. ಒಂದು ಜಿಂಕೆ ಮರಿನ ಕಾಪಾಡಿದಕ್ಕೆ ತಾಯಿ ಮತ್ತೆ ಮಗು, ಜಿಂಕೆ ಮರಿ ಕಾಪಾಡದಂತವನಿಗೆ ಕಾಲು ಊರಿ ಶರಣಾಗಿ ಕೃತಜ್ಞತೆ, ಧನ್ಯವಾದಗಳನ್ನು ಹೇಳುತ್ತೆ. ಪ್ರಾಣಿ ಪಕ್ಷಿಗಳ ಪಾಪ ನಾನು ಹೋಲಿಸ್ತಾ ಇದ್ದೀನಿ, ಅದಕ್ಕಿಂತನೂ ಅತ್ಯತ್ಲ ಇವರೆಲ್ಲ. ಸೊ ನಿಮಗೆ ನಾನು ಹೇಳ್ತಾ ಇರೋದು, ಯಾವುದೇ ಒಂದು ಕೆಲಸಗಳಾಗಬೇಕಾದ್ರೆ, ಯಾವುದೇ ಒಂದು ಸಮಸ್ಯೆಗಳು ಬಗೆಹರಿಬೇಕಾದ್ರೆ ಅದಕ್ಕೆ ಹಂತಗಳಿರ್ತವೆ. ಯಾವುದೋ ಒಂದು ಹೆಣ್ಣು ಮಗು 34 ವರ್ಷ, ಮದುವೆ ಆಗಿಲ್ಲ, ಆಕೆಗೆ 9 ಹಂತಗಳಲ್ಲಿ ನಿನಗೆ ಮದುವೆ ಆಗುತ್ತಮ್ಮ, ಮೊದಲು ಇಂತಿಂಥ ಹಂತಗಳನ್ನು ಮಾಡ್ಕೊಂಡ. ನಾನು ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತೀನಿ, ಪ್ರೊಫೆಷನಲ್ ಸೀಕ್ರೆಟ್ನ ಹೇಳ್ತಾ ಇದ್ದೀನಿ ನಿಮಗೆ. ನನ್ನ ಹತ್ರ ಬಂದವರಿಗೆ 1ನೇ ಹಂತದ ನೀವು ಮಾಡ್ಕೊಂಡು ಬರಲಿಲ್ಲ ಅಂದ್ರೆ 2ನೇ ಹಂತದ ಖಂಡಿತವಾಗ್ಲೂ ನಾನು ಮಾಡೋದಿಲ್ಲ. ನನ್ನ ಗುರುಗಳು ಹೇಳ್ಕೊಟ್ಟಿದ್ದನ್ನ ಚಾಚೂ ತಪ್ಪದೆ ಮಾಡ್ತಾ ಇದ್ದೆ. 1 ಹೆಜ್ಜೆ ಅವ್ರು ಇಟ್ರೆ ನೀನು 2 ಹೆಜ್ಜೆ ಇಡು ಅಂತ. ಸೊ ನೀವು 1 ಹೆಜ್ಜೆನೇ ಇಡ್ಲಿಲ್ಲ ಅಂದ್ರೆ ನನ್ನ ಪಾಡಕ್ಕೆ ನಾನು ಇರ್ತೀನಿ, ನಿಮ್ಮ ಪಾಡಕ್ಕೆ ನೀವಿರಿ ಅಷ್ಟೇ. ನೀವು ಬೈಕಳಿ ಪರವಾಗಿಲ್ಲ, ಏನೇ ಮಾಡ್ಕೊಳ್ಳಿ. ಸಾಕಷ್ಟು ಜನ ಬೈಕಳ್ತಾರೆ, ಅವ್ರ ಹತ್ರ ಹೋಗಿ 3 ತಿಂಗಳಾಯ್ತು ಏನೂ ಆಗ್ಲಿಲ್ಲ ಅಂತ. ನೀನು 3 ತಿಂಗಳಾಯ್ತು ಅಂತ ಹೇಳ್ತಾ ಇದ್ದೀನಿ, ನನಗೂ ಹೊಟ್ಟೆ ಉರಿತಾ ಇದೆ. 3 ತಿಂಗಳಿಂದ ನಿನ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ಹೇಳಿದ ಕೆಲಸ ಮಾಡ್ದೇನೆಯಾ? ಹೇಳಿದ ಕೆಲಸ ಮಾಡ್ದ ನೀನು ಮಾಡಲಿಲ್ಲ ಅಂದ್ರೆ ಮುಂದಿನ ಹಂತ ಹೇಗೆ? 1ನೇ ಕ್ಲಾಸ್ SLC 1ನೇ ಕ್ಲಾಸ್ ಎಕ್ಸಾಂಪಲ್ಲೇ ಬರೋದಿಲ್ಲ, SSLCಗೆ ನಾನು ಹೋಗ್ಬಿಡ್ತೀನಿ, ಎಕ್ಸಾಮ್ ಬರೀತೀನಿ. ಅಲ್ಲಿ ಹೇಗೆ ಸಾಧ್ಯ? 1ನೇ ಕ್ಲಾಸ್ 2ನೇ ಕ್ಲಾಸ್ ನಾನು ಡಿಗ್ರಿ ಬರೆದು ಬಿಡ್ತೀನಿ. ಹಂತ ಹಂತವಾಗಿ ಪ್ರತಿ ಒಂದು ಕೆಲಸಕ್ಕೂ ಸಣ್ಣ ಕೆಲಸಕ್ಕೆ ಹೇಳ್ತಾ ಇರೋದು. ನಾವು ನಿದ್ದೆ ಮಾಡಬೇಕಾದ್ರೂ 3 ಹಂತಗಳು ಬೇಕು. ನನಗೆ ಮೊದಲು ಈಗ ನಿದ್ದೆ ಬರ್ತಾ ಇದೆ, ನಿದ್ದೆ ಬಂದರೆ ಕೆಳಗಡೆ ಯಾರಿಗೋ ಒಬ್ರಿಗೆ ಹಾಸ್ಕೊಳ್ಳೋದಕ್ಕೆ ಬೆಡ್ಶೀಟ್ ಇರಬೇಕು, ಚಾಪೆ ಇರಬೇಕು, ದಿಂಬಿರಬೇಕು. ಕೆಲವ್ರಿಗೆ ನಿದ್ದೆ ಬರಲ್ಲ, ಫ್ಯಾನ್ ಇರಬೇಕು ಕೆಲವ್ರಿಗೆ. ಸೊ ಊಟ ಹಾಕಿಂದ ಮುಂಚೆ ಹೋಗಿ ಎಲ್ಲ ಟಾಯ್ಲೆಟ್ಗೆ ಹೋಗಿ ಬರಬೇಕು. ಕೆಲವರು ವಾಕಿಂಗ್ ಮಾಡ್ತಾರೆ, ಕೆಲವರು ಹಾಲು ಕುಡಿತಾರೆ. ಒಬ್ಬೊಬ್ರದ್ದು ಏನೇನೋ ಒಂದೊಂದು ನಿದ್ದೆ ಮಾಡೋದಕ್ಕೆ ಇಂತಿಂತ. ಅದಕ್ಕೂ 3 ಹಂತಗಳಿದ್ದಾವೆ. ಅದನ್ನ ನಾವು ತಿಳ್ಕೊಳ್ದೇನೆ ಪ್ರತಿಯೊಂದನ್ನು ಮಾಡೋದನ್ನ ತಿಳ್ಕೊಳ್ಳೋದು, ಒಂದೇ ಸಲ ಆಗ್ಬಿಡ್ಬೇಕು ಅಂತಂದ್ರೆ ಇವೆಲ್ಲ ಸ್ಥೂಲವಾಗಿದೆ. ನಿಮಗೆ ಗೊತ್ತಾಗುತ್ತೆ, ಮನೆ ಕಟ್ಟಬೇಕಂದ್ರೆ ಹಿಂಗೆ ಕಟ್ಟಬೇಕು, ಮದುವೆ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ಬೇಕು ಅಂತ. ಅದೇ ತರ ಸಮಸ್ಯೆಗಳಿಗೂ ಸ್ಥೂಲವಾಗಿ ನಾವು ನೋಡ್ಬೇಕಾಗುತ್ತೆ, ಆಂತರಿಕ ದೃಷ್ಟಿಯಿಂದ. ಸ್ಥೂಲವಾಗಿ ಅದು ಕಾಣಿಸಲ್ಲ, ಅದು ಸೂಕ್ಷ್ಮ. ಒಂದು ಸಮಸ್ಯೆ ಬಗೆಹರಿಬೇಕಾದ್ರೆ ಇಂತಿಂಥ ಹಂತಗಳು ಇರ್ತವೆ. ಈಗೇನು ಮಗಳಿಗೆ ಮದುವೆ ಆಗಿಲ್ಲ, 34 ವರ್ಷ ಆಯ್ತು, ಎಷ್ಟು ಸಲ ಟ್ರೈ ಮಾಡಿಲ್ಲ. 1 ವರ್ಷ ಗ್ಯಾರಂಟಿ ಕೊಡ್ತೀನಿ, ನೀವು ಮಗಳು ಮದುವೆ ಆಗಿಲ್ಲ, ನಾನು ಹೇಳೋ ನಿಯಮಗಳನ್ನು ಫಾಲೋ ಮಾಡಿ 1 ವರ್ಷದಲ್ಲಿ ಫಾಲೋ ಮಾಡಲಿ. ಮಗಳಿಗೆ ಮದುವೆ ಆಗಲಿಲ್ಲ, ನೀವು ಕೊಟ್ಟಿರೋ ದುಡ್ಡು ಹಂಗೆ 366ನೇ ದಿವಸ ವಾಪಸ್ ಕೊಟ್ಬಿಡ್ತೀನಿ. ಅಷ್ಟು ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ ಏನಕ್ಕೆ ಅಂದ್ರೆ 1 ವರ್ಷದಲ್ಲಿ ಖಂಡಿತವಾಗ್ಲೂ ಮದುವೆ ಹಾಗೆ ಆಗ್ತದೆ. ಆ 1 ವರ್ಷದಲ್ಲಿ ಮದುವೆ ಆಗ್ಬೇಕಂದ್ರೆ ಹಂತಗಳು, 9 ಹಂತಗಳಲ್ಲಿ ಆಕೆಗೆ ಮದುವೆ ಆಗುತ್ತೆ. ಎಲ್ರಿಗೂ 9 ಅಂತಲ್ಲ, ಕೆಲವ್ರಿಗೆ ಮತ್ತೆ 12 ಅಂತ 15 ಹಂತಗಳು ಇರ್ತವೆ. ಮಿನಿಮಮ್ 9 ಹಂತಗಳಲ್ಲಿ ಆಕೆಗೆ ಮದುವೆ ಆಗುತ್ತೆ. ಆ 9 ಹಂತಗಳನ್ನು ನಾವು ದಾಟಬೇಕು. ಅದು ಗೊತ್ತಿಲ್ಲ. ಯಾರಿಗೋ ಮನೋಜನ್ಯ ಸಮಸ್ಯೆ, ಮೈ ಮೇಲೆ ಏನೋ ದೇವ್ರು ಬಂತು, ದೆವ್ವ ಬಂತು ಅಂತೇಳಿ ವಿಚಿತ್ರವಾಗಿ ವರ್ತನೆ ಆಡ್ತಾರೆ. 1 ವಾರ ಬಂದ, ಯಾರೋ ಫ್ರೆಂಡ್ಸ್ ಕಳಿಸಿದ್ದೆ, ಅವನ ಹತ್ರ ಹೋಗಿದ್ದೆ, ಅವ್ನು ಸರಿ ಇಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾನೆ. ಸಮಸ್ಯೆ ಬೃಹದಾಕಾರವಾಗಿರೋದು 1 ಸಲ ಬಂದ್ಬಿಟ್ಟು
ಮಗಳಿಗೆ ಮೈ ಮೇಲೆ ಬಂದಿರೋ ದೆವ್ವ ವಾಸಿ ಆಗ್ಬಿಡ್ಬೇಕು ಅಂತಂದ್ರೆ ಒಂದು ಸಲಕ್ಕೆ ಏನಾದ್ರು ಸರೋಗುತ್ತ? ನನ್ನ ಮಗ ಇಂಜಿನಿಯರ್ ಬೇರೆ, ಅವನು ಮನೆ ಕಟ್ಟೋಕೆ ಎಷ್ಟು ಹಂತಗಳಿದಾವೆ ಅವನು ಗೊತ್ತಿದ್ದವನು. ಈ ರೀತಿ ದೊಡ್ಡ ಸಮಸ್ಯೆಗಳು ಒಂದೇ ವಾರದಲ್ಲಿ, ಒಂದೇ ಒಂದು ಕೌನ್ಸಿಲಿಂಗ್ ಅಲ್ಲಿ, ಒಂದು ಭೇಟಿಯಲ್ಲಿ ಅದು ಸಾಲ್ವ್ ಆಗ್ಬಿಡುತ್ತೆ ಅಂತಂದ್ರೆ ಯಾರಿಗೆ ಸಾಧ್ಯವಾಗುತ್ತೆ? ಖಂಡಿತವಾಗಿ ಸಾಧ್ಯವಾಗಲ್ಲ. ಅದು ದೊಡ್ಡ ಸಮಸ್ಯೆ. ಅದಕ್ಕೆ 18 ಹಂತಗಳಲ್ಲಿ ಆಕೆ ಮೊದಲಿನ ಸ್ಥಿತಿಗತಿಗೆ ಬರೋದಕ್ಕೆ ಸಾಧ್ಯ. 18 ಹಂತಗಳು ಅಂದ್ರೆ 18 ಸಲ ನನ್ನ ಹತ್ರ ಬರಬೇಕು ಅಂತಲ್ಲ. ನಾನು ಹೇಳದಂತಹ ಹಂತಗಳನ್ನ ಅವರು ಮಾಡ್ಕೊಂಡು ಬಂದ್ರೆ, ಮೊದಲನೇ ಹಂತ ಇದು ಮಾಡಯ್ಯ ನೀನು, ಇದೆಲ್ಲ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಸರಿ, ಮಾಡೋಕ್ಕಾಗಲ್ಲ ಅಂದ್ರೆ ಬಿಡು, ಹಂಗೆ ಅನುಭವಿಸ್ಲಿ ಬಿಡು, ಇರೋಷ್ಟು ದಿವಸ ಇರಲಿ, ಸತ್ರೆ ತಗೊಂಡೋಗಿ ಹಾಕು, ಗುಳಿಗೆ ಹಾಕು ಅಷ್ಟೇ, ಇನ್ನೇನು ಮಾಡ್ತೀನಿ ನೀನು, ಅದನ್ನು ಮಾಡು ಅಂತ. ಅದನ್ನು ಅವರು ಮಾಡ್ಕೊಳ್ಳೋದಿಲ್ಲ, ಅದನ್ನು ಮಾಡೋದಕ್ಕೆ ರೆಡಿ ಇಲ್ಲ. ಸಮಸ್ಯೆಗೆ ಪರಿಹಾರ ಬೇಕು, ಬಟ್ ಪರಿಹಾರಕ್ಕೆ ಏನೇನು ಹಂತಗಳಿದೆ ಅದನ್ನು ಮಾಡೋದಕ್ಕೆ ರೆಡಿ ಇಲ್ಲ. ಒಂದೇ ಸಲ ಈ ಹಂತಗಳನ್ನೆಲ್ಲ ಸ್ಕಿಪ್ ಮಾಡಿ ಪಟಕ್ ಅಂತ ಪರಿಹಾರ ಆಗ್ಬಿಡುತ್ತೆ. ಸಾಕಷ್ಟು ಜನರು ಇಲ್ಲಿ ಬರ್ತಾರೆ, ಒಬ್ರಿಗೇನೋ ಕೈ ತೊಳೆಯೋಕ್ಕಲ್ಲ, ಒಂದು ದಿನಕ್ಕೆ ಒಂದು 200 ಸಲ 300 ಸಲ ಕೈ ತೊಳಿತಾರೆ. ಯಾರಿಗೋ ಒಬ್ಬರಿಗೆ ಭ್ರಮೆ, ಎಲ್ಲೇ ಬಡಾರ್ ಅಂತ ಕಿರ್ಚ್ಬಿಡ್ತಾಳೆ. ಯಾಕೆಂದ್ರೆ ಹಾವು ಐತೆ, ಹಾವಿಲ್ಲ ಏನಿಲ್ಲ, ಬಟ್ ಅವಳು ಕಣ್ಣು ಕಾಣಿಸ್ತದೆ. ಕುಕ್ಕರ್ ತೆಗೆದ್ರೆ ಹಾವು, ಪಾತ್ರೆ ಬೆಳಗಿದ್ರೆ ಹಾವು, ಏನಾದ್ರೂ ಒಂದು ತೆಗೆದ್ರೆ, ಒಂದು ಬಾಕ್ಸ್ ತೆಗೆದ್ರೆ ಹಾವು, ಗಿಫ್ಟ್ ಬಾಕ್ಸ್ ತೆಗೆದ್ರೆ ಹಾವುಗಳು ಕಾಣಿಸ್ಕೊಳ್ತಾರೆ. ಪಾಪ ಎಲ್ಲೋ ಚಿಕ್ಕಮಂಗ್ಳೂರಿಂದ ಬಂದಿದ್ದು, ಒಂದೇ ಸಲ ಬಂದಿದ್ದು, ವಾಸನೆ ಆಗ್ಲಿಲ್ಲ ಗುರುಜಿ. ಕಾಯಿಲೆ ಬೃಹದಾಕಾರವಾಗಿರುವಂತ ಕಾಯಿಲೆ, ದೊಡ್ಡ ಕಾಯಿಲೆ, ಸಣ್ಣದು ಅಲ್ಲ, ಮಧ್ಯಮ ಗಾತ್ರದ್ದು ಅಲ್ಲ, ದೊಡ್ಡದು ಅಲ್ಲ, ಅದಕ್ಕಿಂತ ಬೃಹದಾಕಾರವಾಗಿರುವಂತ ಕಾಯಿಲೆ. ಇದನ್ನು ಒಂದು ಸಲ ಬಂದ್ಬಿಟ್ಟು ವಾಸಿ ಆಗ್ಲಿಲ್ಲ ಅಂತಂದ್ರೆ ಎಲ್ಲಿಂದ ವಾಸಿ ಆಗುತ್ತೆ? ಅದಕ್ಕೆ ಮಿನಿಮಮ್ 18ರಲ್ಲೂ ಸಾಲೋದಿಲ್ಲ, ಮಿನಿಮಮ್ 18 ಹಂತಗಳು ಅದಕ್ಕೆ ಪೂರೈಸಿದ್ರೆ ಮಾತ್ರ ಬರ್ತದೆ. ಆದರೆ ಜನಗಳ ಮೈಂಡಲ್ಲಿ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ. ಒಂದ್ಸಲ ಹೋಗಿದ ತಕ್ಷಣ ಓಂ ಚೂಮ್ ಭ್ರೀಮ್ ಅಂದ್ರೆ ಎಲ್ಲ ಸಮಸ್ಯೆಗಳು ಮಾಯ ಆಗ್ಬಿಡುತ್ತೆ. ಈ ಕುಚೇಲ ಕೃಷ್ಣನ್ಗೆ ಹೋಗ್ಬಿಟ್ಟು ಅವಲಕ್ಕಿ ಕೊಟ್ಟ, ಅವನು ಅದನ್ನು ತಿಂತಿದ್ದಂಗೆ ಅಲ್ಲೆಲ್ಲ ಅವನಿಗೆ ಅರಮನೆಗಳು ಉದ್ಭವ ಆಗೋದು. ಈಗಿನ ಕಲ್ಪನೆಯಲ್ಲೂ ಕಲಿಯುಗದಲ್ಲೂ ಕೂಡ, ಅದು ದ್ವಾಪರಾಯುಗ, ಇದು ಕಲಿಯುಗದಲ್ಲಿ ಹಂಗಾಗ್ಬಿಡ್ಬೇಕು ಇವ್ರಿಗೆ. ನಾನು ಇಲ್ಲಿ ಅವಲಕ್ಕಿ ತಿಂತಿದ್ದಂಗೆ, ಅವ್ರು ಕೊಟ್ಟರು ಏನೋ ತಂದ್ರು, ಪ್ರಸಾದ ತಿಂತಿದ್ದಂಗೆ ಅವರೆಲ್ಲ ಅಲ್ಲಿ ಬಿಲ್ಡಿಂಗ್ಗಳು ಎದ್ಬಿಡ್ಬೇಕು, ವಿಲ್ಲಾಗಳು ಬಂದ್ಬಿಡ್ಬೇಕು. ಹಂಗಾಗ್ತವ? ಹಂಗಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದೆಲ್ಲ ಕಲ್ಪನೆಗಳಲ್ಲಿ, ಕಥೆಗಳಲ್ಲಿ ಅತ್ಯದ್ಭುತವಾಗಿ ನಾವು ಸಿನಿಮಾ ಸೀರಿಯಲ್ಗಳೇನೋ ತೆಗೆದ್ರೆ ಅವಾಗ ಈ ಥರ ಎಲ್ಲ ಮಾಡಿ ತೋರಿಸ್ಬೋದು. ಆದರೆ ನೈಜವಾಗಿ ವಾಸ್ತವತೆಯಲ್ಲಿ ಆ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಜನಗಳಿಗೆ ಇದು ಅರ್ಥ ಆಗೋದಿಲ್ಲ. ನಾನು ವಾಸಿ ಆಗ್ಬಿಡ್ಬೇಕು. ಎಲ್ಲಿಂದ ವಾಸಿ ಆಗುತ್ತೆ? ಖಂಡಿತವಾಗ್ಲೂ ವಾಸಿ ಆಗೋದಕ್ಕೆ ಸಾಧ್ಯವಿಲ್ಲ. ನಾವು ಈ ಸಮಸ್ಯೆಗಳ ಗಾತ್ರಗಳನ್ನು ತಿಳ್ಕೊಳ್ಳಿ. ನಿಮಗೆ ಗಾತ್ರ ಅರ್ಥ ಆಗಲಿಲ್ಲ ಅಂದರೆ ಹಂತಗಳನ್ನು ತಿಳ್ಕೊಳ್ಳಿ. ಯಾವುದೇ ಒಂದು ಕೆಲಸ ಸಾಗಬೇಕಂದ್ರೆ, ಅದು ಯಶಸ್ಸು ಕಾಣಬೇಕಂದ್ರೆ, ನಾವು ಗುರಿಯನ್ನು ಮುಟ್ಟಬೇಕಾದ್ರೆ ಹಂತಗಳಿರ್ತವೆ. ಆ ಹಂತಗಳನ್ನು ನಾವು ಸಿಸ್ಟಮ್ ಅಂಡ್ ಪ್ರೋಸೆಸ್, ಇದನ್ನೆರಡನ್ನು ಏನು ಸಿಸ್ಟಮ್, ಅದು ಪ್ರೋಸೆಸ್ ಏನು ಅಂತ ತಿಳ್ಕೊಂಡು ಪ್ರೋಸೆಸ್ನ ಹಂತವಾಗಿ ಫಾಲೋ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಆಗುತ್ತೆ. ನಾನು MBBS ಆಗಬೇಕು ಅಂದಿದ ತಕ್ಷಣ ನಾನು SSLC ಫೇಲ್ ಆಗಿರೋನು, ನಾನು ಹೆಂಗೆ MBBS ಓದಕ್ಕೆ ಸೇರಿಸ್ಕೊಳ್ಳುತ್ತೆ? ಕಾಲೇಜ್ ಓದಬೇಕು, ಸೈನ್ಸ್ ತಗೊಳ್ಬೇಕು, ಅದಕ್ಕೊಂದು ವೇ ಇದೆ. ಅದನ್ನು ಡಾಕ್ಟರ್ ಆಗೋದಕ್ಕೆ ಆ MBBS ಆದಮೇಲೆ MD ಮಾಡಬೇಕು. ಫಾಸ್ಟ್ MD ಬಿಟ್ಬಿಟ್ಟು MBBS ಆಗ್ಬೇಕಾದ್ರೆ ಏನು ಮಾಡಬೇಕು? ಇಲ್ಲ, ನನಗೆ ಅವೆಲ್ಲ ಗೊತ್ತಿಲ್ಲ, ನಾನು SSLC ಕಾಲೇಜ್ ಎಲ್ಲ ಓದಲ್ಲ, ನಾನು MBBS ಆಗ್ಬಿಡ್ಬೇಕು. ಹೆಂಗೆ MBBS ಹೋಗ್ಬಿಡೋದು? ನಾನು SSLC ಫೇಲ್, ಲಾಯರ್ ಆಗ್ಬಿಡ್ಬೇಕು, ನಾನು ಜಡ್ಜ್ ಆಗ್ಬಿಡ್ಬೇಕು. ಜಡ್ಜ್ ಆಗ್ಬಿಡಕ್ಕೆ ಸಾಧ್ಯ ಇಲ್ಲ. ನಾನು IAS ಆಫೀಸರ್ ಆಗ್ಬೇಕು, IPS ಆಫೀಸರ್. ಏನೂ ಕಾಲೇಜ್ಗೆ ಓದ್ದೇನೆ, ಸ್ಕೂಲ್ಗೆ ಓದೇನೆ, ಒಂದೇ ಸಲ ಹಂಗೆ ಕನಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ಅಲ್ಲಿ ಆಗುತ್ತಾ? ಆ ಹಂತಕ್ಕೆ ಹೋಗೋದಕ್ಕೆ ಹಲವಾರು ಮೆಟ್ಲುಗಳಿರ್ತವೆ. ಅದನ್ನೆಲ್ಲ ನಾವು ದಾಟ್ಕೊಂಡು ಹೋಗ್ಲೇಬೇಕು. ಅದೇ ರೀತಿ ಯಾವುದೇ ಸಮಸ್ಯೆಗಳು ಪರಿಹಾರ ಆಗಬೇಕಂದ್ರೆ ಖಂಡಿತವಾಗ್ಲೂ ಇದೆಲ್ಲವೂ ನಾವು ದಾಟ್ಕೊಂಡೇ ಹೋಗ್ಬೇಕು ಹೊರತು ಅದನ್ನು ಬಿಟ್ಟು ಮಾಡೋದಕ್ಕೆ ಸಾಧ್ಯವಿಲ್ಲ. ಅದನ್ನು ನೀವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ, ಯಾವಾಗ ನಿಮ್ಮ ತಲೆಗೆ ಅದು ಕುಂತ್ಕೊಂಡು ಓಕೆ, ಸಮಸ್ಯೆಗಳಲ್ಲಿ ವಿಭಿನ್ನವಾಗಿದೆ, ವಿಚಿತ್ರವಾಗಿದೆ, ವಿಶೇಷವಾಗಿದೆ, ವೈಶಿಷ್ಟ್ಯತೆಗಳಿಂದ ತುಂಬಿರೋಂಥ ಸಮಸ್ಯೆಗಳು, ಯಾವುದೇ ಸಮಸ್ಯೆಗಳು ಈ ರೀತಿ ನನಗೆ 18 ಹಂತಗಳಲ್ಲಿ ನಾನು ಅದನ್ನು ಪರಿಹರಿಸಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ತಗೊಂಡಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಬೇಕಾಗಿರುವಂಥ ಸಮಸ್ಯೆಗಳು ಇದೆ. ಆದರೆ ನಾನು 18 ಹಂತಗಳಲ್ಲಿ ಮಿನಿಮಮ್, ಅದು ತುಂಬ ಕಡಿಮೆ ಅಂದರೆ ಬಹಳ ಕಡಿಮೆ ಅಂದರೆ 7 ಹಂತಗಳಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೀನಿ. ತುಂಬ ಹೆಚ್ಚಂದರೆ 18 ಹಂತಗಳಲ್ಲಾಗಿದೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಸಮಸ್ಯೆಯ ಗಾತ್ರ ಹೇಳಿದ್ದನ್ನು ಮಾಡಿದ್ರೆ ಮಾತ್ರ, ಕ್ಯಾನ್ಸರ್ ಇದೆ, ಡಾಕ್ಟರ್ ಹತ್ರ ಹೋಗಿದ್ದಾನೆ, ಅವನು ಇಷ್ಟು ವರ್ಷ ಮಾತ್ರ, ನಾನು ಮಾತ್ರ ಎಲ್ಲ ನುಂಗಲ್ಲ,
ಇಂಜೆಕ್ಷನ್ ತಗೊಳ್ಳಿ, ಇಂಜೆಕ್ಷನ್ ಎಲ್ಲ ಬೇಡ, ಔಷಧಿ ತಗೊಳ್ಳಿ, ಔಷಧಿ ಎಲ್ಲ ಕುಡಿಯಲ್ಲ. ಏನೂ ತಗೊಳ್ದಿರ, ಏನೂ ಮಾಡದಿರ ಹೆಂಗ್ ವಾಸಿ ಆಗುತ್ತೆ? ಸರಿ ಬಾಪ ಹಾಸ್ಪಿಟ್ಲಿಗೆ ಬಾರ, ಚೆಕಪ್ ಮಾಡಿ. ನಾನು ಹಾಸ್ಪಿಟ್ಲಿಗೆಲ್ಲ ಬರಲ್ಲ. ದಯವಿಟ್ಟು ನಿಮ್ ಕಾಲ್ ಮುಗಿತೀನಿ, ಕಾಯಿಲೆ ವಾಸಿ ಮಾಡ್ಬೋದು. ಇಂಜೆಕ್ಷನ್ ತಗೊಳ್ಳಲ್ಲ, ಮಾತ್ರೆ ತಗೊಳ್ಳಲ್ಲ, ಔಷಧಿ ತಗೊಳ್ಳಲ್ಲ, ಹಾಸ್ಪಿಟ್ಲಿಗೆ ಬರಲ್ಲ, ಕಾಯಿಲೆ ಮಾತ್ರ ವಾಸಿ ಮಾಡಿ. ನೀವು ದೇವರಂತ ಮನುಷ್ಯರು, ಕಾಲ್ ಮುಗಿತೀನಿ, ಕೈ ಮುಗಿತೀನಿ. ಹೇಗೆ ವಾಸಿ ಮಾಡ್ತಾರೆ? ಹೇಗೆ ವಾಸಿ ಆಗೋದಕ್ಕೆ ಸಾಧ್ಯ? ಜನಗಳಿಗೆ ಇದನ್ನ ಯಾವಾಗ ಅರ್ಥ ಮಾಡ್ಕೊಳ್ತಾರೆ ಅವಾಗ ಗೊತ್ತಾಗುತ್ತೆ. ಸಾಕಷ್ಟು ಜನ ಮೂರ್ಖರು, ದಡ್ರು, ಅವ್ರಿಗೆ ಏನೋ ತಗೊಂಡು ಹೊಡೆದಾಕ್ಬಿಡೋಣ ಅಂತ ಅನ್ಸುತ್ತೆ. ಇನ್ನೂ ನನ್ನ ಹತ್ರ ಬಂದಿಲ್ಲ, ಕುಂತು ಮಾತಾಡಿಲ್ಲ, ಅವನ ಸಮಸ್ಯೆಗೆ ಪರಿಹಾರ ಕೊಡು ಅಂತಂದ್ರೆ, ಫೀಸ್ ಕೊಡೆಯ ಅಂತಂದ್ರೆ ಗ್ಯಾರಂಟಿ ಕೊಡ್ತೀಯಾ ಅಂತ ಕೇಳ್ದ. ಅವನ ಸಮಸ್ಯೆನೇ ಏನು ಗೊತ್ತಿಲ್ಲ. ಈಗ ಏನೋ ಒಂದು ಈ ಮೊಬೈಲ್ ತಗೊಳ್ತಾ ಇದ್ದೀನಿ, ನಾನು ತಗೊಳ್ಬೇಕಾದ್ರೆ ಈ ಮೊಬೈಲ್ ಎಷ್ಟಪ್ಪ? 10,000 ರೂಪಾಯಿ, ಗ್ಯಾರಂಟಿ ಕೊಡ್ತೀಯಾ? ಅವಾಗ ಬೇಕಾದ್ರೆ ಕೇಳ್ಬೋದು. ನಾನು ಇನ್ನೂ ಮೊಬೈಲೇ ನೋಡಿಲ್ಲ, ಏನು ಅದು ವಸ್ತು ಅಂತಾನೆ ಗೊತ್ತಿಲ್ಲ, ಗ್ಯಾರಂಟಿ ಕೊಡ್ತೀಯಾ? ಎಂಥ ದಡ್ರು, ಎಷ್ಟು ಮುಟ್ಟಾಳತನ ಇದೆ, ಎಷ್ಟು ತಲೆಯಲ್ಲಿ ಸಗಣಿ ತುಂಬಿದೆ. ಅಬ್ಬಾ, ಬುದ್ಧಿ ಮೆದ್ಲಿಲ್ಲ, ಮೆದ್ಲು ಬದಲು ಮೆದ್ಲು ಜಾಗದಲ್ಲಿ ಸಗಣಿ ತುಂಬಿದೆ. ಸಗಣಿ ಅಂದ್ರೆ ಅದು ಶ್ರೇಷ್ಠ, ಅದು ಹೋಲಿಸುವ ಹೇಸಿಗೆ ತುಂಬಿಕೊಂಡಿದ್ದಾರೆ ತಲೆಯಲ್ಲಿ. ಗ್ಯಾರಂಟಿ ಕೊಡ್ತೀವಿ? ಏನ್ ಗ್ಯಾರಂಟಿ ಕೊಡ್ಲಿ? ಏನಕ್ಕೆ ಅಂತ ಗ್ಯಾರಂಟಿ ಕೊಡ್ಲಿ? ನಾನೇನಾದ್ರೂ ನಿನಗೆ ಮಾರ್ತಾ ಇದ್ದೀನ ಗ್ಯಾರಂಟಿ ಕೊಡಕ್ಕೆ? ಅಥವಾ ನಿಂದು ಏನು ಸಮಸ್ಯೆನೇ ಗೊತ್ತಿಲ್ಲದ್ರೆ ಹೆಂಗ್ ಗ್ಯಾರಂಟಿ ಕೊಡೋದು? ಆಯ್ತು ಬರ, ಗ್ಯಾರಂಟಿ ಕೊಟ್ಟು ಸುಳ್ಳು ಭರವಸೆಗಳನ್ನ ನಮಗೆ ಕೊಡೋದಕ್ಕೆ ಆಗೋದು. ಸೊ ಏನು ವಿಷಯ ಬಂದು ಕುಂತ್ಕೊಳ್ಳಿ, ಮಾತಾಡಿ, ಹೇಳಿ, ಖಂಡಿತವಾಗ್ಲೂ ಆ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ. ಆ ಗಾತ್ರಗಳೇ ನಿಮಗೆ ಗೊತ್ತಿಲ್ಲ ಅಂತಂದ್ಮೇಲೆ ನೀವು ಬದುಕಕ್ಕೆ ಯೋಗ್ಯರೇ ಅಲ್ಲ. ಆ ಸಮಸ್ಯೆ ಗಾತ್ರ ಗೊತ್ತಿಲ್ಲ, ಗ್ಯಾರಂಟಿ ಕೇಳ್ತಾವನೆ ಅಂದ್ರೆ ಎಂತ ಯೋಗ್ಯ ಅವನು? ಅಯೋಗ್ಯ. ಯೋಗ್ಯ ಅಂತ ಅಯೋಗ್ಯ. ಸೊ ಈ ರೀತಿ ಖಂಡಿತವಾಗ್ಲೂ ಮಾಡಬೇಡಿ. ನಾನು ಹೇಳೋದನ್ನ ನೀವು ಒಂದು ಸ್ವಲ್ಪ ಮನನ ಮಾಡಿ, ಆಲಿಸಿ, ಗಮನ ಕೊಟ್ಟು ಹಂತ ಹಂತವಾಗಿ ಒಳಗಡೆ ಬಿಟ್ಕೊಳಕ್ ನೋಡಿ. ಮನಮಸ್ತಿಷ್ಕದಲ್ಲಿ ಎಲ್ಲವೂ ಕೂಡ ಸಾಗುತ್ತೆ, ಸತ್ವಭರಿತ ವಿಚಾರಗಳು ಸಾಗುತ್ತೆ. ಸಾಗದಾಗ ನೀವು ಆತ್ಮಿಕವಾಗಿ, ಸಾತ್ವಿಕವಾಗಿ ಬದುಕನ್ನ ಸಾರ್ಥಕ ಮಾಡ್ಕೊಳ್ತೀರ. ಯಾವಾಗ ನೀವು ಒಳಗಡೆ ಇಟ್ಕೊಳ್ಳಲ್ಲ, ಅದನ್ನೆಲ್ಲ ಫಿಲ್ಟರ್ ಮಾಡ್ಬಿಡ್ತೀರ. ಕೆಟ್ಟದನ್ನ ಒಳಗಡೆ ಇಟ್ಕೊಳ್ತೀರ, ಒಳ್ಳೆದನ್ನ ಒಳಗಡೆ ಬಿಟ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನ ಬೇಕಾಗಿಲ್ಲ ಮನುಷ್ಯನಿಗೆ, ಬೇಕೇ ಬೇಕು, ಆದ್ರೆ ಅದು ಬೇಕಾಗಿಲ್ಲ. ಅಜ್ಞಾನ ಬೇಕಾದ್ರೆ ಕೂಡ ಎಷ್ಟು ಬೇಕಾದ್ರೂ ತಗೋತಾರೆ, ತುಂಬ್ಕೋತಾರೆ. ಬಟ್ ಜ್ಞಾನನೆಲ್ಲ ತುಂಬ್ಕೋಬೇಕಾದ್ರೆ ಅದಕ್ಕೆ ಸಂಶಯ ಪಡ್ತಾರೆ, ಅದನ್ನ ಮೀನಾಮೇಷ ಎಣಿಸ್ತಾರೆ. ಕೆಟ್ಟ ಕೆಲಸ ಮಾಡೋದಕ್ಕೆ ಅದ್ಭುತವಾಗಿ ಧುಮುಕ್ ಬಿಡ್ತಾರೆ, ಹಾಳಾಗೋದಕ್ಕೆ ನಾಷ್ಟ ಮಾಡ್ಕೊಳ್ಳೋಕೆ ಧುಮುಕ್ ಬಿಡ್ತಾರೆ. ಬಟ್ ಒಳ್ಳೇದು ಮಾಡು, ಬೆಳೆಯೋದಕ್ಕೆ ಖಂಡಿತವಾಗ್ಲೂ ಯಾರು ಇದು ಮಾಡ್ತಾರೆ. ತುಂಬ ವಿರಳ, ವಿರಳಿಕೆಯಷ್ಟು ಮಾತ್ರ. ಸೊ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪೂರ್ವಾಪರಗಳನ್ನೆಲ್ಲ ಅರಿತು ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ, ಮಾರ್ಗದರ್ಶನ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.